ಏನು ಹೇಳ್ತೀರಿ ಈಗ? ಅರೆಸ್ಟ್ ಮಾಡೋದಿಲ್ಲ, ಕುಟುಂಬದಲ್ಲಿ ಕರ್ಕೊಂಡು ಏನು ಉಪಯೋಗ ಹೇಳಿ ಬಂತ ಸಂಕೇತ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಸರ್? ಅದಕ್ಕಿಂತ ಮುಂಚೆ ಏನು ಮಾಡಲ್ಲ ನಾವು ಅಂತ ಹೇಳಿದ್ರೆ ಈಗ ನಾವು ಏಕಾಏಕಿ ತೆಗೆದಾಕ್ಬಿಟ್ರೆ ಈಗ ಫುಲ್ ಅಲರ್ಟ್ ಡಿಪಾರ್ಟ್ಮೆಂಟ್. ಯಾರಿಗೆ ಅಲರ್ಟ್? ಯಾರಿಗೆ? ಮತ್ತವರಿಗೆ ಏನಾಗಬಾರ್ದು ಅಂತ. ಆ ಸ್ಕೂಲ್ ಬಿಟ್ಟು 5 ವರ್ಷ ಆದರೂ ಕೂಡ ಅಲ್ಲೇ ಇರ್ತಾರೆ. ಸ್ಕೂಲ್ ಬಿಟ್ಟು 5 ವರ್ಷ ಆದರೂ ಕೂಡ ಅಲ್ಲೇ ಬಂದಿರ್ತಾರೆ. ಮಾಡೋದಾಗಿದೆ. ಇಷ್ಟು ವರ್ಷ ಒಂದು ಚೋಳೆ ಮೇಲೆ ಶಾಂತಿಯಿಂದ ಇರ್ತಾರೆ. ಹಿಂದೂಗಳು ವಾಪಸ್ ರಿಯಾಕ್ಟ್ ಆಗಿದ್ರೆ ಇಷ್ಟು ವರ್ಷ ಇಲ್ಲಿ ಇರ್ತಿದ್ರು ಮುಸಲ್ಮಾನರು, ಮತ್ತು ಇಲ್ಲಿ ಶಾಂತಿ ನೆಲೆಸ್ತಿದ್ರು. ಅದು ಯಾವ್ದು ಆಗಬಾರ್ದು ಅಂತ ಅನ್ಯವಾಗಿ ಇರೋದೇ ತಪ್ಪು. ಅನ್ಯನತೆಯಿಂದ ಇರೋದೇ ತಪ್ಪು ಅನ್ನೋದಾದರೆ ಸರ್ ನೀವೆಲ್ಲ ತೀರ್ಮಾನ ಮಾಡಿರಿ. ಈಗ ಸರ್ ಅವ್ನಿಗೆ ನೋಡಿದ್ರೆ ಹೊಟ್ಟೆ ಹೊರೆಯುತ್ತೆ ಸರ್. ಗಿರೀಶಿಗೆ ನೋಡಿದ್ರೆ, ಸಂಕೇತ ನೋಡಿದ್ರೆ, ಆ ಸಂಕೇತ ಅವ್ನು ನಲಗಿರೋದು ನೋಡಿಬಿಟ್ರೆ ಯಾವನಿಗಾದ್ರೂ ಒಂದು ಸರಿ ಸಾರಿ ಸರ್ ಇದು ಸರಿಯಾಗಲ್ಲ, ನಾಳೆ ನೀವು ದಯಮಾಡಿ ತಪ್ಪು ತಿಳ್ಕೊಬೇಡಿ. ಇಷ್ಟು ವರ್ಷದ ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ನಾವು ಡಿಪಾರ್ಟ್ಮೆಂಟ್ ಇರೋದು ಹಿಂದೂಗಳ ಹೆಣ ಓದಲಿಕ್ಕೆ ಬೋರ್ಡ್ ಹಾಕ್ತೀವಿ ಮಾಡಿ ಸರ್.